ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಚೆಬಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಬೆಳಗ್ಗೆನೇ ಏನಪ್ಪ ಜ್ಯೂಸ್ ಕುಡಿತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಹೌದು ರೀ, ಎಲ್ದಿ ಡ್ರಿಂಕ್ ತೊಗೋತಾ ಇರ್ತೀನಲ್ಲ ಡೈಲಿ, ಹಾಗಾಗಿ ವರ್ಕ್ ಮಾಡ್ತಾ ಇದ್ದೆ. ಅದರ ಮಧ್ಯದಲ್ಲಿ ಒಂದು ಲೋಟ ಜ್ಯೂಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಕುಡಿದು ಅದರ ನಂತರ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದೊಳ್ಳೆ ಹೆಲ್ದಿ ಡ್ರಿಂಕ್ ಕುಡಿದು ಅದರ ನಂತರ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಕುಡಿಯುವಾಗ ನಮ್ಮ ಪಪ್ಪಿ ಇದ್ದರೆ ಅವನು ಕೂಡ ಕುಡಿತಾನೆ, ಅವನಿಗೂ ಇಷ್ಟ ಈ ಥರದ್ದೆಲ್ಲ, ಹಾಗಾಗಿ ಅವನಿಗೂ ಕೊಟ್ಟೆ. ಅವನು ಕುಡ್ದ ಅದರ ನಂತರ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲದನ್ನು ನೆನ್ನೆ ಎಲ್ಲ ತೊಗೊಬಂದು ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಶಾಂಪು ಮಾಡೋಕ್ಕೆ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನೆಲ್ಲ ಇವಾಗ ಎಲ್ಲ ತೊಳೆದು ಕ್ಲೀನ್ ಮಾಡಿ ಎಲ್ಲದನ್ನು ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊಪ್ಪಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದೆಲ್ಲ ಕೊಳೆ ಬಿಡುತ್ತೆ ಎಲ್ಲ. ಸೊಪ್ಪಾಗ್ಬೋದು, ಎಲ್ಲ ಸೀಗೆಕಾಯಿ, ಅಂಟ್ವಳ್ಕಾಯಿ ಪ್ರತಿಯೊಂದನ್ನು ನಾನು ತೊಳೆದ್ಬಿಟ್ಟೆ ಯೂಸ್ ಮಾಡೋದು. ಯಾಕೆಂದರೆ ನಾವು ಎಲ್ಲೆಲ್ಲಿಂದ ತರ್ತೀವೋ ಗೊತ್ತಿರಲ್ಲ. ನಾವು ಬೆಳೆದಿರೋದು ಮಾತ್ರ ನಾನು ತೊಳೆಯೋದಿಲ್ಲ ಅಷ್ಟೇ, ಉಳಿದಿದ್ದೆಲ್ಲದನ್ನು ನೀಟಾಗಿ ತೊಳೆದು ಎಲ್ಲ ಹೆಚ್ಚಿ ಎಲ್ಲ ಮಾಡೋದು. ಅದರ ಮಧ್ಯದಲ್ಲಿ ನನಗೆ ತುಂಬ ಕೈ ನೋವು ಬಂತು ಅಂತ ಹೇಳಿಬಿಟ್ಟು ನಮ್ಮ ಪಪ್ಪಿ ಮಾಡ್ತಾಯಿದ್ದಾನೆ ನೋಡಿ. ಅವನು ಹೆಲ್ಪ್ ಮಾಡ್ತಾನೆ. ಅವನಿರೋದಕ್ಕೆ ಎಷ್ಟೋ ಕೆಲಸಗಳು ಕಡಿಮೆ ಆಗುತ್ತೆ ನನಗೆ. ನೋಡ್ತಾ ಇರ್ಬೋದು ಎಲ್ಲದನ್ನು ಕ್ಲೀನ್ ಮಾಡ್ತಾ ಇರೋದು. ನಾವು ಕ್ಲೀನ್ ಮಾಡಿನೇ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಏರ್ ಕೇರ್ ತುಂಬ ಇಂಪಾರ್ಟೆಂಟು. ನಂದು ಹೇರ್ ಆಲ್ರೆಡಿ ಡ್ಯಾಂಡ್ರಫ್ ಆಗಿ ತುಂಬ ಉದುರ್ತಾ ಇದೆ. ಆ ಕಾರಣಕ್ಕೆ ನಾನೆಲ್ಲ ಹೇರ್ ಈಗ ಕಟ್ ಮಾಡ್ಸೋದು ಬೇಡ, ಹೆಂಗೆ ಬರುತ್ತೆ ಏನು, ಶಾಂಪು ಬಂದಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ದೆ. ಬಟ್ ಕಟ್ ಮಾಡಿಸ್ಲೇಬೇಕಾಯ್ತು. ಪಟಾಕಿ ಶ್ರುತಿ ಅವರು ಹೇಳ್ತಿದ್ದಾರಲ್ಲ 92.7 ಬಿಗ್ FM ಅಮಾವಾಸ್ಯೆಯ ಮಾರನೇ ದಿನ ಹೇರ್ ಕಟ್ ಮಾಡಿರಿ, ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಅಂತ ಹೇಳಿದ್ರು. ಮತ್ತು ನಾವು ಅವ್ರ ಫಾಲೋವರ್ಸ್ ಆಗಿ ಕಟ್ ಮಾಡದೇ ಇದ್ದರೆ ಆಗುತ್ತಾ ಅಂತ ಹೇಳ್ಬಿಟ್ಟು ಹೇರ್ನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಲಾಸ್ಟಲ್ಲಿ ತೋರಿಸ್ತೀನಿ ವಿಡಿಯೋನ, ಎಷ್ಟು ಶಾರ್ಟ್ ಮಾಡ್ಕೊಂಡಿದ್ದೀನಿ ಹೇರ್ನ ಅಂತ ಹೇಳ್ಬಿಟ್ಟು. ಸ್ವಲ್ಪ ಕಟ್ ಮಾಡೋಣ ಅಂದ್ಕೊಂಡೆ, ಬಟ್ ಕಟ್ ಮಾಡ್ತಾಯಿದ್ದೀನಿ. ಹೆಂಗೋ ನನ್ನದೇ ಶಾಂಪು ಹೇರಲ್ಲಿ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ, ಮತ್ತು ಯಾಕೆ ಭಯ ಪಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡು ಶಾರ್ಟ್ ಮಾಡ್ಕೊಬಿಟ್ಟಿದ್ದೀನಿ. ಅದ್ರ ಮಧ್ಯದಲ್ಲಿ ಎಲ್ಲದನ್ನು ನೋಡ್ತಾ ಇದ್ದೀರಲ್ಲ ನೀವು, ನೈಟ್ ನೆನೆಸ್ತಾ ಇರೋದು. ಇದನ್ನು ಬಿಸಿ ನೀರಲ್ಲಿ ನೆನೆಸ್ತಾ ಇದ್ದೀನಿ ನಾನು, ಸ್ವಲ್ಪ ಬಿಸಿ ಮಾಡಿ ಸಪ್ರೇಟ್ ನೆನೆಸ್ದೆ. ನನಗೆ ಗೊತ್ತಿಲ್ಲ ಇಷ್ಟೊಂದೆಲ್ಲ ಓವರ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಎಷ್ಟೆಷ್ಟು ಹಾಕಬೇಕು ಅಂತ ಗೊತ್ತಿರಲಿಲ್ಲ. ಫ್ಯಾಮಿಲಿಗೆ ಬೇಕಿತ್ತು. ಅದ್ರ ಮಧ್ಯೆ ನನ್ನ ಫ್ರೆಂಡ್ ಬಂದಳು. ನಾನು ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ, ಬಟ್ ಪರವಾಗಿಲ್ಲ, ಅವಳು ಮದುವೆಗೆ ಹೋಗ್ಬೇಕಾಗಿತ್ತಂತೆ. ಹಿಂದಿನ ದಿನವೇ ಹೇಳ್ಕೊಂಡಿದ್ಲು ನನಗೆ ಮೇಕಪ್ ಮಾಡಿಕೊಡು ನೀನು ಅಂತ ಹೇಳಿಬಿಟ್ಟು. ಹಾಗಾಗಿ ಅವಳಿಗೆ ಮೇಕಪ್ ಮಾಡಿದೆ. ಅವಳದೇ ಹೇರು ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿತ್ತಲ್ಲ, ಹಾಗಾಗಿ ಅವಳ ಹೇರಲ್ಲೇ ಹೇರ್ ಸ್ಟೈಲ್ ಮಾಡಿಕೊಟ್ಟೆ. ಯಾವುದೇ ರೀತಿ ಎಕ್ಸ್ಟೆನ್ಷನ್ ಹಾಕಿಲ್ಲ ಅವಳಿಗೆ, ಅವಳ ಹೇರಲ್ಲೇ ಮಾಡಿರೋದು ನಾನು. ನೀಟಾಗಿ ಮೇಕಪ್ ಮಾಡಿ ಅವಳನ್ನು ಕಳಿಸ್ಕೊಟ್ಟೆ. ಅವಳ ಯಜಮಾನ್ರು ಬಂದರು, ಅವ್ರ ಜೊತೆ ಕಳಿಸ್ಕೊಟ್ಟೆ. ಮತ್ತು ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಅವಳಿಗೆ ಬಾಯ್ ಹೇಳಿಬಿಟ್ಟು. ನೋಡ್ತಾ ಇದ್ದೀರಲ್ಲ ನೀವು, ಎಲ್ಲ ಸೊಪ್ಪುಗಳು ಇದೆಲ್ಲ ತುಂಬ ಒಳ್ಳೆಯದು ಹೇರಿಗೆ. ಎಷ್ಟು ಬ್ಲ್ಯಾಕ್ ಆಗುತ್ತೆ ಅಂದರೆ ತುಂಬ ಬ್ಲ್ಯಾಕ್ ಆಗುತ್ತೆ. ನಾನು ಸೊಪ್ಪು ಹೆಚ್ಚುವಾಗಲೇ ನೋಡ್ಬೋದು ನನ್ನ ಕೈನ, ಸಖತ್ ಬ್ಲ್ಯಾಕ್ ಆಗಿದೆ. ಕೊನೆಯಲ್ಲಿ ತೋರಿಸ್ತೀವಿ ಅದರದ್ದು ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ. ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಮುಗಿಸಿ ಓವರ್ ನೈಟ್ ನೆನೆಸಿದ್ನ ಮತ್ತು ಮಾರನೇ ದಿನ ಎದ್ದು ಬೆಳಗ್ಗೆನೇ ಬೇಯಿಸ್ತಾ ಇದ್ದೀನಿ. ಅದನ್ನೆಲ್ಲ ಬೇಯಿಸಿ ಎಲ್ಲದ್ರದ್ದು ನೀರೆಲ್ಲ ತೆಗೆದು ಅದೆಲ್ಲ ರೆಡಿ ಮಾಡೋ ಹೊತ್ತಿಗೆ ತುಂಬ ಟೈಮ್ ಹಿಡಿಯುತ್ತೆ. ಬೆಳಗ್ಗೆ ಆಗಿತ್ತು ಆಲ್ರೆಡಿ, ಊಟ ಇರಲಿಲ್ಲ, ತಿಂಡಿ ಇರಲಿಲ್ಲ, ಏನೂ ಮಾಡಿರಲಿಲ್ಲ. ಹಾಗೆ ಸುಮ್ಮನೆ ಕೂತ್ಕೊಂಡೆ. ಇದನ್ನು ಬೇಯಕ್ಕಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಓವರ್ ನೈಟು ಮತ್ತು ಡೇ ಮತ್ತು ಓವರ್ ನೈಟ್ ನೆನೆಸಿದ್ದೆ. ಹಾಗಾಗಿ ಬೇಗನೆ ಬೇಯಕ್ಕಿಡೋಣ ಅಂತ ಹೇಳಿಬಿಟ್ಟು ಇಟ್ಟೆ. ಬೆಳಗ್ಗೆನೇ ಇಟ್ಟಿದ್ದೀನಿ. ಆ ಕಾರಣಕ್ಕೆ ತಿಂಡಿಗೆ ಇನ್ನೂ ಏನೂ ರೆಡಿ ಮಾಡಿರಲಿಲ್ಲ. ನೋಡ್ತಾ ಇರ್ಬೋದು ನೀವು, ಅದರದ್ದೆಲ್ಲ ರಸ ತೆಗಿತಾ ಇದ್ದೀನಿ ನಾನು. ಸೊಪ್ಪುಗಳದ್ದೆಲ್ಲ ಎಲ್ಲ ಥರ ಸೊಪ್ಪು ಯೂಸ್ ಮಾಡಿದ್ದೀನಿ. ಸೀಬೆ ಎಲೆ ಆಗ್ಬೋದು, ದಾಸವಾಳ ಎಲೆ ಆಗ್ಬೋದು, ಕರಿಬೇವು, ನುಗ್ಗೆ ಸೊಪ್ಪು, ದಾಸವಾಳ ಎಲೆ, ದಾಸವಾಳ ಹೂವು, ಮೆಹಂದಿ ಸೊಪ್ಪು ಎಲ್ಲದನ್ನು ಕೂಡ ನಾನು ಸಪ್ರೇಟು ಸೊಪ್ಪಿಗೆ ಸಪ್ರೇಟ್ ಬೇಯಕ್ಕಿಟ್ಟಿದ್ದೀನಿ.
ಅದ್ರ ಮಧ್ಯದಲ್ಲಿ ಹೊಟ್ಟೆ ಹಸಿವು ಸುಮ್ಮನೆ ಇರುತ್ತಾ, ಹೊಟ್ಟೆ ಕೇಳ್ತಾ ಇರುತ್ತಲ್ಲ, ನಾ ತಿಂಡಿ ಮಾಡಿಲ್ಲ ಅಂದ್ರೂ ಹಸಿವು ಆಗ್ತಾಯಿತ್ತು. ಹಾಗಾಗಿ ನಮ್ಮ ಪಪ್ಪಿ ನಾನೇ ಮಾಡ್ತೀನಿ, ನೀನು ಈ ಕೆಲಸದಲ್ಲಿ ಬ್ಯುಸಿ ಇದೆಯಲ್ಲ ಮದರ್ ಅಂತ ಹೇಳ್ಬಿಟ್ಟು ಅವ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ನೋಡ್ತಾ ಇರ್ಬೋದು ನೀವು, ಅವ್ನು ಮಾಡ್ಕೊಂಡು ತೊಗೊಂಡು ಬಂದು ಕೊಟ್ಟ, ಹೇಗಿದೆ ಹೇಳಿ, ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಖುಷಿ ಆಯಿತು ತುಂಬಾ. ನಮ್ಮ ಕೆಲಸದ ಮಧ್ಯೆ ಯಾರಾದರೂ ಏನಾದರೂ ಮಾಡಿಕೊಡೋರಿದ್ದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನೋಡ್ತಾ ಇರ್ಬೋದು ಪಲಾವ್ ಮಾಡಿದ್ದ, ವೆಜಿಟೇಬಲ್ ಪಲಾವು ತುಂಬ ಚೆನ್ನಾಗಿ ಮಾಡಿದ್ದ. ಆ್ಯಕ್ಚುಲಿ ನಾನು ಮಾಡ್ತೀನಿ, ಬಟ್ ಇಷ್ಟು ಚೆನ್ನಾಗಿ ಮಾಡೋಕ್ಕೆ ಬರೋಲ್ಲ. ತುಂಬ ಚೆನ್ನಾಗಿ ಮಾಡಿದ್ದ ನಮ್ಮ ಪಪ್ಪಿನೇ. ಅದನ್ನು ನೋಡಿ ಸಖತ್ ಖುಷಿ ಆಯಿತು ನನಗೆ. ಮಧ್ಯದಲ್ಲಿ ಯಾವಾಗಾದ್ರೂ ಏನೇ ಪ್ರಾಬ್ಲಮ್ ಆದ್ರೂ ನಮ್ಮ ಪಪ್ಪಿ ಮಾಡಿಕೊಡ್ತಾನೆ ಅನ್ನೋದೊಂದು ಧೈರ್ಯ ಬಂತು. ಅಷ್ಟು ಚೆನ್ನಾಗಿ ಮಾಡಿದ್ದ. ಯಾವುದಕ್ಕೂ ನನ್ನ ಅಡುಗೆದಕ್ಕೆ ಎಂಟ್ರಿ ಆಗಿರಲಿಲ್ಲ. ಉಪ್ಪು ಖಾರ ಎಲ್ಲ ಒಂದು ಮೀಡಿಯಮಾಗಿ ಎಷ್ಟು ಚೆನ್ನಾಗಿ ಹಾಕಿದ್ದ ಅಂದರೆ ತುಂಬ ಚೆನ್ನಾಗಿ ಹಾಕಿದ್ದ. ಕರೆಕ್ಟ್ ಪರ್ಫೆಕ್ಟಾಗಿ ಮಾಡಿಕೊಟ್ಟಿದ್ದ. ಖುಷಿಯಾಯಿತು. ಅದನ್ನು ತಿಂದು ಮತ್ತು ಎಲ್ಲದನ್ನು ಆಹಾರಕ್ಕಿಟ್ಟಿದ್ದೆ. ಎಲ್ಲ ತಣ್ಣಗಾದ ನಂತರ ರುಬ್ಬೋಣ ಅಂತ ಹೇಳ್ಬಿಟ್ಟಿದ್ದೆ. ರುಬ್ಬಕ್ಕೆ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಮೇಲ್ಗಡೆ ಹೊಸ ಮಿಕ್ಸಿದು ಜಾರಿತ್ತು, ಅದೆಲ್ಲ ಎತ್ಕೊಂಡೆ. ಮಿಕ್ಸಿ ಜಾರಲ್ಲಿ ಹಾಕಿದ್ರೆ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡದಿತ್ತಲ್ಲ ಗ್ರೈಂಡರು ಹಾವಿಲ್ಸ್ದು, ಅದಕ್ಕೆ ಹಾಕ್ಬಿಟ್ಟು ಅದರಲ್ಲೇ ರುಬ್ಕೋತಾ ಇದ್ದೀನಿ, ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ನೀವು, ರಾಜು ಕೈಯಲ್ಲಿ ನೋಡಿ ಎಷ್ಟು ಹಿಂಡಿದ್ದಾರೆ, ಅಷ್ಟು ಅದು ರಸ ಬಿಟ್ಕೊಂಡಿರೋದು ಎಷ್ಟು ಬ್ಲ್ಯಾಕ್ ಆಗಿದೆ ನೋಡಿ ಅವ್ರ ಕೈ. ನೀವು ನೋಡ್ತಾ ಇರ್ಬೋದು ತುಂಬ ಬ್ಲ್ಯಾಕ್ ಆಗಿದೆ, ತುಂಬ ಚೆನ್ನಾಗಾಗಿದೆ ಶಾಂಪೂ. ಅದರದ್ದೆಲ್ಲ ರಸ ಎಲ್ಲ ತೆಗಿತಾ ಇರೋದು. ಬೇಯಿಸಿ ಅದರದ್ದು ಸೆಪ್ರೇಟ್ ನಾವು ಇದೆಲ್ಲ ಸೀಗೆಕಾಯಿ, ಅಂಟ್ವಾಳಕಾಯಿ ಎಲ್ಲದ್ರದ್ದು ನೀಟಾಗಿ ಅದು ಕಿವುಚಿ ರಸ ತಗೋಬೇಕು. ಅದರದ್ದೆಲ್ಲ ಮಾಡ್ತಾಯಿದ್ರು ರಾಜು. ತುಂಬ ಬ್ಲ್ಯಾಕ್ ಆಯಿತು ಅವ್ರ ಕೈ. ಸ್ವಲ್ಪ ಒಂದು ಕಡೆ ಬೇಯಿಸ್ತಾ ಇದ್ವಿ, ಒಂದು ಕಡೆ ಇದು ಮಾಡ್ಕೋತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಇಷ್ಟು ಒಂದಾಗುತ್ತೆ ಅನ್ನೋದು, ನನಗೆ ಐಡಿಯಾನೇ ಇರಲಿಲ್ಲ ಇಷ್ಟು ಮಾಡ್ತೀನಿ ಅಂತ ಹೇಳಿಬಿಟ್ಟು. ನಾನು ಸ್ವಲ್ಪನೇ ಮಾಡಬೇಕು ಅಂತ ಹೇಳಿ ನೆನೆಸಿದ್ದಿದ್ದು ಇಷ್ಟೊಂದೆಲ್ಲ ಆಗೋಯ್ತು. ಅದ್ರ ಮಧ್ಯೆ ನಮ್ಮ ಹನಿ ಮುಣ್ಯ ನೋಡು ಏನು ಮಾಡ್ತಾಯಿದ್ದಾನೆ ಅಂತ ಪುಣ್ಯಾತ್ಮ. ಅವನದೊಂದು ಕೋಟ್ಲೆ ನಾಯಿಗೆ ಏರ್ ಬನ್ ಹಾಕ್ಬಿಟ್ಟು ಓಡ್ತಾ ಇದ್ದಾನೆ. ಅದ್ರ ಮಧ್ಯದಲ್ಲಿ ಎಳ್ನೀರು ಕುಡಿದ್ಬಿಟ್ಟಿಟ್ಟಿದ್ದೆ, ಅದರೊಳಗೆ ಕ್ಲಿಪ್ ತೊಗೊಬಂದು ಹಾಕಿದ್ದಾನೆ. ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಶಾಂಪುದೆಲ್ಲ ಕ್ಲಿಯರ್ ಮಾಡಿಕೊಂಡು ನಮ್ಮ ಪಪ್ಪಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದಾನೆ, ಕೋಲ್ಡ್ ಕಾಫಿ ಮಾಡಿಕೊಂಡು. ನಾನು ಅವನ ಜೊತೆ ಕುಡಿದ್ಬಿಟ್ಟು ಶಾಂಪುದೆಲ್ಲ ರೆಡಿ ಆಯಿತು. ರೆಡಿ ಮಾಡಿಕೊಟ್ರು ರಾಜು. ಅದಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿಕೊಂಡು ಬೀಸ್ ರೆಡಿ ಮಾಡಿ ಹಾಕ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ನೀವು, ಫೈನಲ್ ಟಚ್ ಈ ಥರ ಮಾಡಿ ಅದನ್ನು ಮತ್ತೆ ಓವರ್ ನೈಟ್ ಬಿಟ್ಟು ಮಾರನೇ ದಿನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ತುಂಬ ಖುಷಿ ಆಗ್ತಾಯಿದೆ. ಫಸ್ಟ್ ಟೈಮು ನನಗೋಸ್ಕರ, ನನ್ನ ಹೇರ್ ಕೇರ್ಗೋಸ್ಕರ ಫಿಲ್ ಮಾಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನಮಗೆ. ಎಷ್ಟಾಗಿದೆ ಅಂತ ಯಾರಿಗೂ ಸಪೋರ್ಟ್ ಇಲ್ಲದೇನೆ ನೋಡ್ಕೊಂಡು ಅಷ್ಟು ಈಸಿ ಅಲ್ಲ ನಾವು ಶಾಂಪು ಮಾಡ್ತೀವಿ ಅಂತಂದರೆ. ನಮ್ಮ ಅಕ್ಕ ಇದೆ 2-3 ಡೇಸ್ ಪ್ರೋಸೆಸ್ ಇದು. ಬಟ್ ಒಂಥರ ಖುಷಿಯಾಗಿ ಮಾಡಿದಂಥ ಕೆಲಸ ಇದು. ತುಂಬ ಖುಷಿಯಾಯಿತು ನನಗೆ, ಸಖತ್ ಖುಷಿಯಾಯಿತು. ಅಷ್ಟೊಂದೆಲ್ಲ ಶಾಂಪೂನ ಮಾಡೋದು ಅಷ್ಟು ಈಸಿ ಅಲ್ಲ, ಒಂಥರ ಖುಷಿ ಆಗ್ತಿದೆ. ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಎಲ್ಲರೂ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಬೇಕಲ್ಲ ಅಂತ ಮಾಡಿದೆ. ಅದ್ರ ಮಧ್ಯದಲ್ಲಿ ಫ್ರೆಂಡ್ಸ್ಗಳಿಗೆ ಹೇಳಿದೆ ಶಾಂಪು ಮಾಡ್ಕೊತಿದ್ದೀನಿ ಅಂತ. ನಮಗೂ ಮಾಡಿಕೊಡು ಅಂತ ಕೇಳಿದವ್ರೆ ಹೆಚ್ಚು. ಹಾಗಾಗಿ ಎಲ್ರಿಗೂ ಆಗುತ್ತೆ ಅಂತ ಸ್ವಲ್ಪ ಜಾಸ್ತಿನೇ ಆದ್ರೂ ಮಾಡಿದ್ದು ಪರವಾಗಿಲ್ಲ, ಖುಷಿಯಾಯಿತು. ಫ್ರೆಂಡ್ಸು ಕೇಳಿದ್ರಲ್ಲ, ಹಾಗಾಗಿ ತೊಂದರೆ ಇಲ್ಲ. ಫ್ರೆಂಡ್ಸ್ಗೋಸ್ಕರ ಮತ್ತು ನನಗೋಸ್ಕರ ನಾನು ಮಾಡ್ಕೊಂಡಿರೋದು. ಮತ್ತು ನನ್ನ ಅಕ್ಕ ತಂಗಿರಾಗ್ಬೋದು, ನಮ್ಮ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಜಾಸ್ತಿ ಇದ್ದೀವಿ, ಹಾಗಾಗಿ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಖುಷಿಯಾಯಿತು, ತುಂಬಾ ಖುಷಿ ಆಗ್ತಾಯಿದೆ ನಮಗೆ. ಅದನ್ನು ನೋಡ್ತಾ ಸಖತ್ ಖುಷಿ ಆಗ್ತಾಯಿದೆ. ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಬಾಟಲ್ ಫಿಲ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಎಷ್ಟು ಬಾಟಲ್ ಫಿಲ್ ಮಾಡಿದ್ದೀವಿ ನಾವು. ಇಷ್ಟು ಬಾಟಲ್ ಆಯಿತು, ತುಂಬ ಖುಷಿ ಆಯಿತು. ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟೊಂದು ಬಾಟಲ್ ಆಗುತ್ತೆ ಅಂತ. ಆ್ಯಕ್ಚುಲಿ ತುಂಬ ಖುಷಿ ಆಯ್ತು. ಬಾಟಲ್ ಮುಂದೆ ಕುತ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡೆ, ತುಂಬ ಖುಷಿ ಆಯ್ತಲ್ಲ ಆ ಕಾರಣಕ್ಕೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಫಸ್ಟ್ ಅಟೆಂಪ್ಟಲ್ಲಿ ತುಂಬಾ ಖುಷಿಯಾಗಿದೆ. ನಾನು ಹೇರ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಗ್ರೇ ಹೇರ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸ್ಟಾರ್ಟ್ ಆದ ತಕ್ಷಣನೇ ಮಾಡಬೇಕಲ್ವಾ, ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಈಗಿನಿಂದಲೇ ನನಗೋಸ್ಕರ ನಾನು ಮಾಡ್ಕೊಂಡಿರೋ ಅಂಥ ಶಾಂಪುಗಳು. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಮತ್ತು ನಾನು ಕ್ಲೇ ವರ್ಕ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಕ್ಲೇ ವರ್ಕ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು ನೀವು. ತುಂಬ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ ಮನೆಯಲ್ಲಿ ರೀಲ್ಸ್ ಮಾಡ್ಕೊಂಡು
ಇಲ್ಲ ಅಂದರೆ ಮಲ್ಕೊಂಡೇ ಇರೋದು, ಈ ಥರ ಸೋಂಬೇರಿತನ ಮಾಡ್ಕೊಬಿಟ್ಟಿದ್ದೆ. ಆ ಕಾರಣಕ್ಕೆ ಆ ಟೈಮಲ್ಲಿ ಒಂದಷ್ಟು ಕ್ಲೇ ವರ್ಕ್ಸ್ ಆದರೂ ಮಾಡೋಣ, 5 ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ, ಮತ್ತು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಕ್ಲೇ ವರ್ಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸೇಲ್ಸ್ಗೆ ಮಾಡಬೇಕು ಅಂತ ಹೇಳಿ ನಾನು ಕ್ಲೇ ವರ್ಕ್ ಸ್ಟಾರ್ಟ್ ಮಾಡಿದ್ದೀನಿ. ಟೆರಕೋಟಾ ಜುವೆಲ್ಲರೀಸು ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜುವೆಲ್ಲರೀಸ್ ತೊಗೊಳ್ಳೋರು ಇಂಟ್ರೆಸ್ಟ್ ಇದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ, ಈಗ ಸದ್ಯಕ್ಕೆ ಹಾಕಲ್ಲ, ಮುಂದೆ ಹಾಕ್ತೀನಿ. ನೋಡ್ತಾ ಇರ್ಬೋದು ನೀವು. ನಾನು ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡ್ತಾ ಇರೋಂಥ ಕೆಲಸ ಇದು. ಯಾಕೆಂದರೆ 5 ವರ್ಷದಿಂದ ಮಾಡ್ತಾಯಿದ್ದೀನಿ. ಅಷ್ಟು ಈಸಿಯಲ್ಲ 5 ವರ್ಷನ ಪೂರೈಸೋದು. ತುಂಬ ಅಂದರೆ ತುಂಬ ಖುಷಿಯಾಗಿದೆ ನನಗೆ ಈ ಕೆಲಸ. ಆ ಕಾರಣಕ್ಕೆ ನಾನು ಆ ಕೆಲಸನ ಬಿಟ್ಕೊಡ್ತಾ ಇಲ್ಲ. ತುಂಬ ಖುಷಿಯಿಂದ ಮಾಡ್ತಾಯಿರೋ ಕೆಲಸಗಳು ಇವೆಲ್ಲ. ನಾನು ಅದ್ರ ಮಧ್ಯದಲ್ಲಿ ನಮ್ಮ ಪಪ್ಪಿ ನಾನು ಕೂಡ ತೆಗಿತೀನಿ ಅಂತ ಹೇಳ್ಬಿಟ್ಟು ಮೌಲ್ಡಿಂದ ಅವನು ಪ್ರೆಸ್ ಮಾಡಿ ಅವನೊಂದಷ್ಟು ತೆಗೆದ. ಹಾಗಾಗಿ ಅವನು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ, ಮಾಡಲಿ ಅಂತ ಹೇಳ್ಬಿಟ್ಟು ನಾನೇ ಹೆಂಗೆ ಬಂದರೂ ಪರವಾಗಿಲ್ಲ ಅವನಿಗೆ ಅಂತ ಹೇಳಿ ಕೊಟ್ಟೆ. ಬ್ಯಾಂಗಲ್ಸ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದರೆ ನನಗೆ ಸ್ವಲ್ಪ ದೊಡ್ಡದು ಬೇಕಾಗಿತ್ತು. ಆ ಕಾರಣಕ್ಕೆ ಬ್ಯಾಂಗಲ್ಸ್ ಇಟ್ಕೊಂಡು ನಾನು ನೈಫಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಗುಡ್ ನೈಟದು ಕ್ಯಾಪಲ್ಲಿ ಸಣ್ಣದು ಹೋಲೆಗೆ ಅಂತ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲದನ್ನು ಇನ್ವೆಸ್ಟ್ ಮಾಡಲೇಬೇಕು ಅಂತ ಏನಿಲ್ಲ. ಟೆರಕೋಟಾ ಮಾಡ್ತೀವಿ ಅನ್ನೋರು ಎಲ್ಲ ಮನೆಯಲ್ಲಿ ಯಾವ್ದು ಸಿಗುತ್ತೆ, ಪೆನ್ ಕ್ಯಾಪ್ಗಳಾಗ್ಬೋದು, ಮನೆಯಲ್ಲಿ ಸಿಗ್ತಕ್ಕಂಥ ಸಣ್ಣ ಪುಟ್ಟ ಸ್ಟಿಕ್ಸ್ಗಳಾಗ್ಬೋದು, ಅಂಥದ್ರಿಂದನೇ ಜಾಸ್ತಿ ವೇಸ್ಟೇಜಿಂದನೇ ನಮಗೆ ಇದು ಟೆರಕೋಟಾ ಜ್ಯುವೆಲ್ಲರಿ ಮಾಡ್ಬೋದು ಆರಾಮಾಗಿ. ಹಾಗಾಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ ಅನ್ನೋ ಕಾರಣಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಖುಷಿಯಾಗುತ್ತೆ. ಬ್ಯಾಂಗಲ್ಸ್ ನೋಡ್ತಾ ಇರ್ಬೋದು ನೀವು. ನಾನು ಇತ್ತೀಚೆಗೆ ಜಾಸ್ತಿ ಹಾಕೋತಾ ಇದ್ದೀನಿ, ಕೈ ತುಂಬ ಯಾಕೋ ಗೊತ್ತಿಲ್ಲ, ತುಂಬ ಇಷ್ಟ ಆಗ್ತಾಯಿದೆ. ಬ್ಯಾಂಗಲ್ಸು ಮನೆಯಲ್ಲಿ ಇಟ್ಕೊಂಡಿರ್ತೀನಿ, ಅದನ್ನೆಲ್ಲ ಈಗ ಕ್ಲೀನ್ ಮಾಡೋಕ್ಕೆ ಅಂತ ತೆಗೆದಾಗ ಖುಷಿಯಾಗಿತ್ತು. ಆ ಕಾರಣಕ್ಕೆ ಅಷ್ಟೊಂದೆಲ್ಲ ಬ್ಯಾಂಗಲ್ಸ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ಬಟ್ ತೆಗಿಲೇಬಾರ್ದು ಇನ್ಮೇಲೆ ಅಂತ ಅನ್ಕೋತಾ ಇದ್ದೀನಿ. ಬ್ಯಾಂಗಲ್ಸ್ ಹಾಕ್ಕೊಂಡೇ ಇರೋಣ ಅಂತ, ಯಾಕೆಂದರೆ ಚೆನ್ನಾಗಿ ಕಾಣಿಸ್ತಾ ಇದೆ ಬ್ಯಾಂಗಲ್ಸು. ನೋಡೋದಕ್ಕೆ ನನಗೆ ಖುಷಿ ಆಗ್ತಾಯಿದೆ. ನನ್ನ ಕೈಯಲ್ಲಿ ಖಾಲಿ ಕೈ ಇರೋದಕ್ಕಿಂತ ಬ್ಯಾಂಗಲ್ಸ್ ಇದ್ದರೆ ಚೆನ್ನಾಗೇ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಬ್ಯಾಂಗಲ್ಸ್ ಹಾಕೊಳ್ಳೋದು ಖುಷಿ ಆಗ್ತಾಯಿದೆ. ಅದಕ್ಕೆ ಹಾಕ್ಕೊಂಡೇ ಇದ್ದೀನಿ, ತೆಗೆದಿಲ್ಲ ಇವತ್ತಿನವರೆಗೂ. ಮತ್ತು ನೋಡ್ತಾ ಇರ್ಬೋದು ನೀವು. ನಾನು ಇದನ್ನು ಏನು ಮಾಡೋಣ ಅಂತ ಯೋಚನೆ ಮಾಡಿದೆ ಕೂತ್ಕೊಂಡು. ಆವಾಗ ಸನ್ಫ್ಲವರ್ ನೆನಪಾಯಿತು. ಇದು ಡಿಸೈನ್ ಹಂಗೆ ಇರೋದ್ರಿಂದ ಕಟ್ಟರು ಅದೇ ಡಿಸೈನ್ ಬಂದಿತ್ತಲ್ಲ ಅಂತ ಹೇಳ್ಬಿಟ್ಟು ಸನ್ಫ್ಲವರ್ ಥರನೇ ಮಾಡೋಣ ಅಂತ ಹೇಳಿ ಮಾಡಿದ್ದೀನಿ. ಅದಕ್ಕೆ ಇಯರಿಂಗ್ಸ್ ಮಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಯಾಕೆ ಮಾಡೋದು ಅಂತ ಮಾಡಿದೆ ಅಷ್ಟೇ. ಸ್ವಲ್ಪನ ಫ್ರೆಂಡ್ಸು ಎಲ್ಲೋ ಹೋಗೋಣ ಬಾ ಅಂತ ಹೇಳಿ ಕರೆದ್ರು, ಮತ್ತು ಮಾರನೇ ದಿನ ಹಂಗೆ ಹೋಗಬೇಕಾಗಿತ್ತು. ಆ ಕಾರಣಕ್ಕೆ ಸ್ವಲ್ಪ ಮಾತ್ರ ಮಾಡಿಕೊಂಡೆ, ಒಂದು 4-5 ಪೆಂಡೆಂಟ್ಸು. ಇನ್ನು ಬೇಕಿಂಗ್ ಎಲ್ಲ ಮಾಡಿಲ್ಲ, ಇನ್ನೂ ತುಂಬ ಪ್ರೋಸೆಸ್ ಇದೆ, ಅದೆಲ್ಲ ಮಾಡ್ತೀನಿ, ಅದೆಲ್ಲ ವೀಡಿಯೋಸ್ ಹಾಕ್ತೀನಿ. ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಯಾರಿಗಾದರೂ ಟೆರಕೋಟಾ ಜ್ಯುವೆಲ್ಲರಿ ಬೇಕಿದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಕೂಡ ಮುಂದೆ ಹಾಕ್ತೀನಿ. ನಂದು ಜ್ಯುವೆಲ್ಲರೀಸ್ಗಳೆಲ್ಲ ಒಂದಷ್ಟು ರೆಡಿ ಮಾಡೋದಿದೆ, ಮಾಡ್ತೀನಿ. ಮಾಡಿದ ನಂತರ ಕಾಂಟ್ಯಾಕ್ಟ್ ನಂಬರ್ ಹಾಕ್ತೀನಿ. ಅದರದ್ದು ಪಿನ್ಸ್ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಕಟ್ಟಾಗ್ತಾ ಇರಲಿಲ್ಲ, ಅದು ಹಳೆ ಕಟ್ಟರ್ ಇದ್ದಿದ್ದು. ಹೊಸ ಕಟ್ಟರು ನಂದು ದುರ್ಗನ ಮನೆಯಲ್ಲಿತ್ತು, ಹಾಗಾಗಿ ಹಳೆ ಕಟ್ಟರಲ್ಲೇ ಕಟ್ ಮಾಡ್ತಾಯಿದ್ದೀನಿ. ಬಟ್ ಅದು ಕಟ್ಟಾಗ್ತಾ ಇರಲಿಲ್ಲ. ಸರ್ಕಸ್ ಮಾಡಿ ಹಂಗೋ ಹಿಂಗೋ ಒಂದೆರಡು ಮಾಡಿಕೊಂಡೆ ಕಟ್ಟರ್ನೂ ಕೂಡ. ಪಿನ್ಸ್ ಬೇಕೇ ಬೇಕು. ಅದು ಪೆಂಡೆಂಟ್ ಸೀರುವಾಗಲೇ ಕ್ಲೇ ಹಾಕ್ಬಿಡ್ಬೇಕು ನಾವು. ಆಮೇಲಿಂದ ಡ್ರೈ ಆಗಿಬಿಟ್ರೆ ಹಾಕೋಕ್ಕಾಗಲ್ಲ. ಹೊರಗಡೆ ಕೂತ್ಕೊಂಡು ಮಾಡೋದ್ರಿಂದ ಗಾಳಿ ಇದೆ ಅಲ್ವಾ, ಬೇಗ ಡ್ರೈ ಆಗಿಬಿಡುತ್ತೆ ಕ್ಲೇ ವರ್ಕು. ಆ ಕಾರಣಕ್ಕೆ ನಾನು ಅಲ್ಲೇ ಕಟ್ಟಾಗಿಲ್ಲ ಅಂದರೂ ಪರವಾಗಿಲ್ಲ ಅಂತ ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ಎಲ್ಲದನ್ನು ರೆಡಿ ಮಾಡ್ತಾಯಿದ್ದೀನಿ. ಕ್ಲೇ ವರ್ಕ್ ಮಾಡೋಕ್ಕೆ ನನಗೆ ಎಷ್ಟು ಟೈಮ್ ಇದ್ದರೂ ಸಾಲಲ್ಲ, ಮತ್ತು ಅದಕ್ಕೆ ಎಷ್ಟು ಟೈಮ್ ಕೊಟ್ಟರೂ ನನಗೆ ಬೇಜಾರಾಗೋದಿಲ್ಲ. ನಾನು ಒಂಥರ ತುಂಬ ಖುಷಿಯಾಗಿ ಮಾಡುವಂಥ ಕೆಲಸ ಅದು. 12 ಗಂಟೆ ರಾತ್ರಿವರೆಗೂ ಕೂತ್ಕೊಂಡು ಮಾಡ್ತೀನಿ ನಾನು. ಬೀಡ್ಸ್ಗಳೆಲ್ಲ ಇರುವಾಗ ಒಂದು ದಿನಕ್ಕೆ ಒಂದು 2,000-3,000 ಬೀಡ್ಸ್ ಮಾಡ್ಕೋತಾ ಇರ್ತೀನಿ. ಆ ಟೈಮಲ್ಲಿ ನಂಗೆ 12 ಗಂಟೆ 1 ಗಂಟೆ ತುಂಬ ಬ್ಯಾಕ್ ಪೇಯ್ನ್ ಅನ್ನಿಸ್ತಾ ಇರುತ್ತೆ. ಬಟ್ ನನಗೆ ಆ ಕೆಲಸ ಮುಗಿಸ್ಬೇಕು ಅನ್ನೋದು ನನ್ನ ತಲೆಯಲ್ಲಿರುತ್ತೆ. ಹಾಗಾಗಿ ನನಗೆ ಖುಷಿ ಆಗುತ್ತೆ ತುಂಬಾ ಆ ವರ್ಕ್ ಮಾಡೋಕ್ಕೆ. ಬೇರೆ ವರ್ಕೆಲ್ಲ ಗೊತ್ತಿಲ್ಲ ನನಗೆ ಹೆಂಗೆ ಏನು ಅಂತ, ಹೆಂಗೆ ಮಾಡ್ತೀನಿ ಅಂತ. ಬಟ್ ನನಗೆ ಈ ಟೆರಕೋಟಾ ಮಾತ್ರ ತುಂಬ ಲವ್ವು, ತುಂಬ ಇಷ್ಟಪಟ್ಟು ಮಾಡೋಂಥ ಕೆಲಸ ನಾನು. ಆ ಕಾರಣಕ್ಕೆ ನಾನು ಜಾಸ್ತಿ ಇದಕ್ಕೆ ಟೈಮ್ ಕೊಡ್ತೀನಿ. ಎಷ್ಟು ಟೈಮ್ ಆದರೂ ಪರವಾಗಿಲ್ಲ, ಅದನ್ನು ಮುಗಿಸೋವರೆಗೂ ನನಗೆ ಸಮಾಧಾನ ಇರೋದಿಲ್ಲ. ಅದರದ್ದು ಇಟ್ಕೊಂಡ್ರೆ ಅರ್ಧ ಮಾಡಿ ಬಿಡೋದಿಲ್ಲ. ನೋಡ್ತಾ ಇರ್ಬೋದು ನೀವು. 4-5 ಪೆಂಡೆಂಟ್ ರೆಡಿ ಮಾಡಿಕೊಂಡೆ.
ನಾನು ಒಂದಕ್ಕೆ ಮಾತ್ರ ಸ್ಟಡ್ಡು ಇಯರಿಂಗ್ಸ್ದು ಮಾಡಿಕೊಂಡೆ, ಮತ್ತು ಅದನ್ನು ಒತ್ತಿ ಕ್ಲೀನಾಗಿ ಮಾಡ್ತೀನಿ ಅಂತಂದರೆ ಅಷ್ಟೆಲ್ಲ ಮುಗಿಸಿದ್ದಾಯಿತು. ಅದು ಖುಷಿ ಕೊಡುವಂಥ ಕೆಲಸ. ಹಂಗಾಗಿ ಎಲ್ಲ ಅದನ್ನು ಮುಗಿಸ್ಕೊಂಡು ನೋಡ್ತಾ ಇದ್ದೀರಲ್ಲ, ನಂದು ಹೇರ್ ತೋರಿಸ್ತೀನಿ ಲಾಸ್ಟಲ್ಲಿ ಅಂತ ಹೇಳಿದ್ದೆ, ಎಷ್ಟು ಶಾರ್ಟ್ ಮಾಡ್ಕೊಂಡಿದ್ದೀನಿ ಅಂತ. ಹಂಗಾಗಿ ಇದರಲ್ಲಿ ಹೇರ್ನ ತೋರಿಸ್ತಾ ಇದ್ದೀನಿ. ಕಟ್ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದಿದ್ದು, ಬಟ್ ಕಟ್ ಮಾಡಿಬಿಟ್ಟೆ. ಓಕೆ, ನನಗೇನು ಬೇಜಾರಿಲ್ಲ. ನನಗೆ ಹೇರ್ ಶಾರ್ಟ್ ಆದರೆ ಬೇಜಾರಿಲ್ಲ ನನಗೆ, ಏಕೆಂದರೆ ನನಗೆ ಬೇಗ ಬೆಳೆಯುತ್ತೆ. ನೀವೇ ನೋಡ್ಬೋದು, ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ಅಲ್ವಾ. ಇವತ್ತು ಜೂನ್ 17 ಇವತ್ತು. ನೋಡ್ಕೊಳ್ಳಿ ಎಷ್ಟು ಬೇಗ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡ್ತೀನಲ್ವ ನಾನು ವೀಡಿಯೋನ. ಮತ್ತು ಅದೆಷ್ಟು ಬೇಗ ಬೆಳೆದಿರುತ್ತೆ ಅಂತ ನೋಡ್ತಾ ಇರ್ಬೋದು ನೀವು. ತುಂಬ ಬೇಗನೆ ಬೆಳೆಯುತ್ತೆ ನನಗೆ ಹೇರು. ತುಂಬ ಶಾರ್ಟ್ ಇದೆ ಇವಾಗ. ವೈಟ್ ಹೇರ್ಸ್ ಎಲ್ಲ ಆಗಿದೆ, ಗ್ರೇ ಹೇರ್ಸ್ ಅದೆಲ್ಲ ಕವರ್ ಮಾಡಬೇಕು ನಾನು ಶಾಂಪು ಹೇರ್ ಆಯಿಲಿಂದ ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಂಡಿದ್ದೀನಿ. ನನಗೋಸ್ಕರ ನನ್ನ ಹೇರ್ ಕೇರ್ ರೂಟೀನ್ ಮಾಡ್ಕೊಂಡಿದ್ದೀನಿ. ಸ್ಕಿನ್ ಕೇರ್ಗೆ ಆಲ್ರೆಡಿ ಸೋಪ್ ಎಲ್ಲ ಮಾಡ್ಕೊಂಡಿದ್ದೀನಿ, ನೋಡಿರ್ಬೋದು ನೀವು. ಈಗ ಹೇರ್ ಕೇರ್ ರೂಟೀನ್ ಮಾಡ್ಕೊಂಡಿದ್ದೀನಿ. ನಂದು ಇದಾಗಿತ್ತು ನನ್ನ ವೀಡಿಯೋ. ನಾನು ವೀಡಿಯೋ ನೋಡಿದ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಚಬ್ಬಿ ಕ್ರಿಯೇಷನ್ಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಯಾರ್ಯಾರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾಳಿನ ವೀಡಿಯೋಲ್ಲಿ ಸಿಗುವ ಗಾಯ್ಸ್. ಬಾಯ್ ಬಾಯ್.